ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ಇವತ್ತು ಎಲ್ಲ ತರದ ಆನ್ಲೈನ್ ಅರ್ಜಿಗಳನ್ನ ಯಾವ ರೀತಿಯಾಗಿ ಸಲ್ಲಿಸ್ತಾರೆ ಅನ್ನುವಂತ ವಿಧಾನವನ್ನ ಸಂಪೂರ್ಣವಾಗಿ ಹೇಳ್ಕೊಡ್ತಾ ಇದ್ದೀನಿ. ಜೊತೆಗೆ ನೀವು ಇವತ್ತೇ ಫಸ್ಟ್ ಟೈಮ್ ಯೂಟ್ಯೂಬ್ ಅಲ್ಲಿ ನಾನ್ ಮಾಡುವಂತ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಾ ಇದೆ ಕೆಂಪು ಅಕ್ಷರಲೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜುನ್ ಬೆಲೈಕನ್ ಗಂಟೆ ಬರ್ತದೆ, ಮೇಲಿನ ಗಂಟೆ ಬಾರಿಸ್ಬಿಟ್ರೆ ಸಾಕು. ನಾನ್ ಮಾಡುವಂತ ಈ ತರ ಪ್ರತಿಯೊಂದು ವಿಡಿಯೋಸ್ ಮಾಹಿತಿ ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರತ್ತೆ. ನೀವು ಮನೆಯಲ್ಲೇ ಕುಳಿತುಕೊಂಡು ನಾನ್ ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ನೋಡೋ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಕಲಿಬಹುದು ಸ್ನೇಹಿತರೆ. ಓಕೆ, ಹಾಗಾದ್ರೆ ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕು ಸರ್, ಯಾವ ವೆಬ್ಸೈಟ್ ಗೆ ಹೋಗಬೇಕು, ನಾವು CSC ID ಮತ್ತೆ ಯಾವುದೇ ಕೇಂದ್ರಗಳ ಒಂದು ಅನುಮತಿಯನ್ನ ಇಲ್ಲದೇನೆ ನಾವು ಯಾವ ರೀತಿಯಾಗಿ ಡೈರೆಕ್ಟ್ ಆಗಿ ಅರ್ಜಿಯನ್ನ ಸಲ್ಲಿಸಬಹುದು ಅಂದ್ರೆ ಮೊದಲಿಗೆ ಗೂಗಲ್ ಕ್ರೋಮ್ ಓಪನ್ ಮಾಡ್ಕೊಳ್ಳಿ. ಓಕೆ, ಗೂಗಲ್ ಕ್ರೋಮ್ ಓಪನ್ ಮಾಡ್ತಿದ್ದಾನೆ. ಸಂಪೂರ್ಣವಾಗಿ ನಿಮ್ಗೆ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಇವತ್ತು ನಾಡ ಕಚೇರಿಯಲ್ಲಿ ಬರುವಂತಹ ಸೇವೆಗಳನ್ನ ನೀವು ಕೊಡಬೇಕಾಗಿದೆ ಜನರಿಗೆ. ಅಂದ್ರೆ ಇವತ್ತು ಕಾಸ್ಟ್ ಇನ್ಕಮ್ ಆಗಿರ್ಬೋದು ಮತ್ತೆ ಇತರೆ ಒಂದು ದಾಖಲೆಗಳನ್ನ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು ಅಂದ್ರೆ ನಾಡ ಕಚೇರಿ ಅಂತ ಒಂದು ವೆಬ್ಸೈಟ್ ಇದ್ದಿರತ್ತೆ. ಓಕೆನಾ, ನಾಡ ಕಚೇರಿ CV ಅಂತ ಒಂದು ವೆಬ್ಸೈಟ್ ಸಿಗುತ್ತೆ. ಈ ಒಂದು ವೆಬ್ಸೈಟ್ ಅಲ್ಲಿ ನಾಗರಿಕರಿಗೆ ಜನರಿಗೆ ಬೇಕಾಗಿರುವಂತ ಇವತ್ತು ನಾಡ ಕಚೇರಿಯಲ್ಲಿ ಸಿಗುವಂತ ಸೇವೆಗಳನ್ನ ನೀವು ಯಾವುದೇ ರೀತಿಯಿಂದ ಲಾಗಿನ್ ID ಪಾಸ್ವರ್ಡ್ ಇಲ್ಲದೇನೆ ಕೇವಲ ಮೊಬೈಲ್ ನಂಬರ್ ಗೆ ಒಂದು OTP ಅನ್ನ ತಗೊಂಡು ನೀವೇನ್ ಮಾಡಬಹುದು, ಲಾಗಿನ್ ಆಗಿ ನೀವೇನ್ ಮಾಡಬಹುದು, ಒಂದು ಆನ್ಲೈನ್ ಅರ್ಜಿಯನ್ನ ಸಲ್ಲಿಸ್ಕೋಬಹುದು. ಈ ರೀತಿಯಾಗಿ ಓಪನ್ ಆದಾಗ ಇಲ್ಲಿಂದ ನಾನೇನ್ ಮಾಡ್ತೀನಿ, CV ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋತೀನಿ. ಮಾಡಿದ ನಂತರ ಇಲ್ಲೇನಾಗುತ್ತೆ, ನನಗೆ ಸಂಪೂರ್ಣವಾಗಿ ಇವತ್ತು ನಾಡ ಕಚೇರಿಯ ಒಂದು ವೆಬ್ಸೈಟ್ ನಮಗೆ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಅಂದ್ರೆ ತಹಶೀಲ್ದಾರ್ ಆಫೀಸ್ ಅಲ್ಲಿ ಸಿಗುವಂತ ಸೇವೆಗಳನ್ನ ನೀವು ಮೊಬೈಲ್ ಫೋನ್ ಅಥವಾ ಮನೆಯಲ್ಲಿರುವಂತ ಕಂಪ್ಯೂಟರ್ ಒಳಗಡೆನೆ ನೀವೇನ್ ಮಾಡಬಹುದು ಅಂದ್ರೆ ಜನರಿಗೆ ಈ ಒಂದು ಸೇವೆಯನ್ನ ಒದಗಿಸಬಹುದು. ಓಕೆ, ನೋಡಬಹುದು CV ಮೇಲೆ ಕ್ಲಿಕ್ ಅನ್ನ ಮಾಡ್ತಿದ್ದಾನೆ. ನಾಡ ಕಚೇರಿಯಲ್ಲಿ ಬಂದಿರುವಂತ ಒಂದು ಪೇಜ್ ಬಂದಿರುತ್ತೆ. ಇದು ಏನ್ ಹೇಳ್ಕೊಡ್ತಿದಪ್ಪ ಅಂದ್ರೆ ಯಾವುದೇ ದಾಖಲೆಗಳನ್ನ ವೆರಿಫಿಕೇಶನ್ ಮಾಡ್ಕೊಳ್ಳಿಗೋಸ್ಕರ ನೀವೇನ್ ಮಾಡಬಹುದು, ನಾಡ ಕಚೇರಿಯಿಂದ ಪಡೆದಿರುವಂತಹ ದಾಖಲೆಗಳನ್ನ ಅದರ ಒಂದು ಎಕ್ಸ್ಪೈರ್ ಆಗಿರಬಹುದು, ಅದರ ಒಂದು ಸರ್ಟಿಫಿಕೇಟ್ ಡೀಟೇಲ್ಸ್ ಅನ್ನ ನೀವು ಇಲ್ಲಿ ಸಂಪೂರ್ಣವಾಗಿ ಚೆಕ್ ಮಾಡ್ಕೋಬಹುದು. ಸರ್ ಇಲ್ಲ ನಾವು ಅರ್ಜಿಯನ್ನ ಸಲ್ಲಿಸಬೇಕಾಗಿದೆ ಸರ್ ಅಂದ್ರೆ ಇಲ್ಲಿಂದ ನಾಡ ಕಚೇರಿ ಅಂತ ಪಬ್ಲಿಕ್ ಲಾಗಿನ್ ಅಂತ ಸಿಗುತ್ತೆ. ಈ ಒಂದು ಲಾಗಿನ್ ಪಬ್ಲಿಕ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಇಲ್ಲಿ ಕೇವಲ ಮೊಬೈಲ್ ನಂಬರ್ ಹಾಕೋ ಮುಖಾಂತರ ನೀವೇನ್ ಮಾಡಬಹುದು, ಲಾಗಿನ್ ಆಗಿ ನಿಮಗೆ ಬೇಕಾಗಿರುವಂತಹ ಸೇವೆಗಳನ್ನ ನೀವು ಜನರಿಗೆ ಕೊಡಬಹುದು. ನೋಡಿ, ಇಲ್ಲಿಂದ ಮೊಬೈಲ್ ಸಂಖ್ಯೆ ಮುಖಾಂತರ ನಾವೇನ್ ಮಾಡಬೇಕಾಗುತ್ತೆ, OTP ಅನ್ನ ಪಡೆದುಕೊಂಡು ಲಾಗಿನ್ ಮಾಡ್ಕೋಬೇಕಾಗತ್ತೆ. ನಾನು ಸಂಪೂರ್ಣವಾಗಿ ಮೊಬೈಲ್ ನಂಬರ್ ಹಾಕಿ OTP ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಇದ್ದೇನೆ. OTP ಮೇಲೆ ಕ್ಲಿಕ್ ಅನ್ನ ಮಾಡ್ತಿದ್ದಾನೆ. ಇವಾಗ ಏನಾಗುತ್ತೆ ಅಂದ್ರೆ ನೀವು ಕೊಟ್ಟಿರುವಂತಹ ಮೊಬೈಲ್ ನಂಬರ್ ಗೆ ಒಂದು OTP ಬರುತ್ತೆ. ಆ ಒಂದು OTP ಅನ್ನ ನೀವೇನ್ ಮಾಡ್ಬೇಕು, ಇಲ್ಲಿ ಸಂಪೂರ್ಣವಾಗಿ ಹಾಕಿ ಇದನ್ನ ಲಾಗಿನ್ ಆದ ನಂತರ ನೀವೇನ್ ಮಾಡ್ಬೇಕು, ಸಂಪೂರ್ಣವಾಗಿ ನಾಡ ಕಚೇರಿಯಲ್ಲಿ ಸಿಗುವಂತಹ ಸೇವೆಗಳನ್ನ ಜನರಿಗೆ ಆನ್ಲೈನ್ ಅರ್ಜಿ ಸಲ್ಲಿಸುವ ಮುಖಾಂತರ ನೀವು ಸೇವೆಯನ್ನ ಒದಗಿಸಬಹುದು. ಓಕೆ, ಸಂಪೂರ್ಣವಾಗಿ ಬಂದಿರುವಂತಹ OTP ಅನ್ನ ಸಂಪೂರ್ಣವಾಗಿ ಹಾಕಿದ್ದೀನಿ. ಈಗ ಲಾಗಿನ್ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಮಾಡಿದ ನಂತರ ಸಂಪೂರ್ಣವಾಗಿ ನೀವೇನ್ ಮಾಡ್ಕೋಬಹುದು, ಮೊಬೈಲ್ ನಂಬರ್ ಇತ್ತು ಅಂದ್ರೆ ಸಾಕು, ನಾಡ ಕಚೇರಿ ಒಂದು ಕರ್ನಾಟಕ ಸರ್ಕಾರದ ನಾಡ ಕಚೇರಿ ವೆಬ್ಸೈಟ್ ಅನ್ನ ನೀವು ಸಂಪೂರ್ಣವಾಗಿ ಲಾಗಿನ್ ಮಾಡ್ಕೋಬಹುದು. ನಾನು ಲಾಗಿನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡಿದ್ದೀನಿ. ಇವಾಗ ಸಂಪೂರ್ಣವಾಗಿ ನೋಡಬಹುದು ಒಂದು ಪೇಜ್ ನಮಗೆ ಲಾಗಿನ್ ಆಗ್ಲಿಕ್ಕೆ ಶುರು ಆಗ್ತದೆ. ಓಕೆ, ನೋಡಬಹುದು ಸಂಪೂರ್ಣವಾಗಿ ಲಾಗಿನ್ ಆಗ್ತಿದ್ದಾನೆ. ಸಂಪೂರ್ಣವಾಗಿ ನಮಗೆ ಈ ಒಂದು ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗಿದೆ. ಹಾಗಾದ್ರೆ ಇದರಲ್ಲಿ ಯಾವುದಕ್ಕೆಲ್ಲ ನಾವು ಅರ್ಜಿಯನ್ನ ಸಲ್ಲಿಸಬಹುದು ಅಂದ್ರೆ ನಾವೇನ್ ಮಾಡಬಹುದು, ಹೊಸ ವಿನಂತಿ ಮೇಲೆ ಕ್ಲಿಕ್ ಮಾಡಿದಾಗ ಕೃಷಿಗೆ ಸಂಬಂಧಪಟ್ಟಿರುವಂತಹ ಸೇವೆಗಳಾಗಿರಬಹುದು, ಜಾತಿ ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟಿರುವಂತಹ ಸೇವೆಗಳಾಗಿರಬಹುದು, ಸಾಮಾನ್ಯ ಪ್ರಮಾಣ ಪತ್ರಗಳು, ಜೊತೆಗೆ HK ಒಂದು ಪ್ರದೇಶ ಪ್ರಮಾಣ ಪತ್ರ ಆಗಿರಬಹುದು, ಆದಾಯ ಪ್ರಮಾಣ ಪತ್ರ ಆಗಿರಬಹುದು, ವಾಸಸ್ಥಳ ಪ್ರಮಾಣ ಪತ್ರ ಆಗಿರಬಹುದು, ಸಾಮಾಜಿಕ ಭದ್ರತಾ ಯೋಜನೆ ಒಂದು ಪ್ರಮಾಣ ಪತ್ರಗಳನ್ನು ಕೂಡ ನೀವೇನ್ ಮಾಡಬಹುದು, ಇಲ್ಲಿ ಸಂಪೂರ್ಣವಾಗಿ ಸಲ್ಲಿಸಬಹುದು. ನೋಡಬಹುದು ಇಲ್ಲಿಂದ ನೀವು ಕೃಷಿ ಸೇವೆ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ಇಲ್ಲಿ ಸಾಕಷ್ಟು ಇವತ್ತು ರೈತರಿಗೆ ಬೇಕಾಗಿರುವಂತಹ ಒಂದು ದಾಖಲೆಗಳಿಗೆ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದು. ಈಗ ಸಪೋಸ್ ಸಣ್ಣ ಮತ್ತು ಅತಿ ಸಣ್ಣ ಹಿಡುವಳಿದಾರರ ಪ್ರಮಾಣ ಪತ್ರಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕಾಗಿದೆ ಸರ್ ಅಂದ್ರೆ ನೀವೇನ್ ಮಾಡಬಹುದು, ಜಸ್ಟ್ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಆನ್ಲೈನ್ ಅರ್ಜಿ ಸಲ್ಲಿಸುವಂತ ಒಂದು ಪೇಜ್ ಕೂಡ ನಮ್ಗೆ ಇಲ್ಲಿ ಕಂಪ್ಲೀಟ್ ಆಗಿ ಓಪನ್ ಆಗುತ್ತೆ. ಓಪನ್ ಆದಾಗ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು ಅಂದ್ರೆ ನಾವು 14 ದಿನಗಳಲ್ಲಿ ಈ ಒಂದು ಸರ್ಟಿಫಿಕೇಟ್ ನಮಗೆ ಸಿಗುತ್ತೆ. ಸೇವಾ ಶುಲ್ಕ 40 ರೂಪಾಯಿ ಇದ್ದಿರುತ್ತೆ. ಜೊತೆಗೆ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು ಅಂದ್ರೆ ಕೆಲವೊಂದಿಷ್ಟು ದಾಖಲೆಗಳು ಕೂಡ ಕೇಳ್ತಾರೆ. ಈ ಒಂದು ಪೇಜ್ ನಾನು ಸ್ವಲ್ಪ ಕೆಳಗಡೆ ತಗೋತೇನೆ. ಇಲ್ಲಿಂದ ಈ ಒಂದು ಸ್ಲೈಡರ್ ದಿಂದ ನಾವು ಪೇಜ್ ಅನ್ನ ಕೆಳಗಡೆ ಸಾರಿಸ್ಕೋಬಹುದು.
ಮಾಡಬಹುದು. ನೋಡಬಹುದು ನಾವು ಕೆಳಗಡೆ ತಗೋತಿದ್ದಾನೆ ಇಲ್ಲಿ ಸಂಪೂರ್ಣವಾಗಿ ಪಡಿತರ ಚೀಟಿ ಆಗಿರಬಹುದು, ಗುರುತಿನ ಚೀಟಿ ಆಗಿರಬಹುದು, ಪಹಣಿ ವಿಳಾಸದ ಪುರಾವೆ ಇವೆಲ್ಲ ದಾಖಲೆಗಳನ್ನ ನಾವು ಏನ್ ಮಾಡ್ಬೇಕಾಗತ್ತೆ, ಇಲ್ಲಿ ಸೂಚನೆ ಅಂತ ಕೊಟ್ಟಿರ್ತಾರೆ. ಇವೆಲ್ಲ ದಾಖಲೆಗಳು ಆನ್ಲೈನ್ ನಲ್ಲಿ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಎಲ್ಲವನ್ನು ಕೂಡ ಇದೆ ಸರ್ ನನ್ನ ಕಡೆ ಅಂದ್ರೆ ನೀವು ಮುಂದುವರಿಸಿ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಸಂಪೂರ್ಣವಾಗಿ ಮುಂದೆ ಇನ್ನೊಂದು ಪೇಜ್ ಕೂಡ ನಮಗೆ ಸಂಪೂರ್ಣವಾಗಿ ಓಪನ್ ಆಗ್ಬಿಡತ್ತೆ. ಓಕೆ, ಓಪನ್ ಆದ ನಂತರ ನಾವೇನ್ ಮಾಡಬಹುದು, ಅದರಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಯಾರಿಗೆ ಏನು ದಾಖಲೆ ಬೇಕಾಗಿದೆ ಅದಕ್ಕೆಲ್ಲವನ್ನು ಕೂಡ ನಾವು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದು. ಮೊದಲಿಗೆ ಈ KYC ಸರ್ವಿಸ್ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಇದ್ದಿರುತ್ತೆ. ಈ KYC ಅಥೆಂಟಿಕೇಶನ್ ಮಾಡ್ಕೊಂಡು ನಾವು ಅರ್ಜಿಯನ್ನ ಸಂಪೂರ್ಣವಾಗಿ ಸಲ್ಲಿಸಬಹುದು. ಓಕೆನಾ, ಸಂಪೂರ್ಣವಾಗಿ ಓಪನ್ ಆಗುತ್ತೆ ನೋಡಬಹುದು. ಓಕೆ, ನೋಡಬಹುದು ಇಲ್ಲಿಂದ ಈ KYC ಮಾಡುವಂತ ಒಂದು ಸೇವೆ ಕೂಡ ಸಂಪೂರ್ಣವಾಗಿ ಓಪನ್ ಆಗಿರುತ್ತೆ. ಇದ್ರ ಮುಖಾಂತರ ನೀವೇನ್ ಮಾಡಬಹುದು, ಯಾರ್ದು ಅರ್ಜಿಯನ್ನ ಸಲ್ಲಿಸ್ತಾ ಇದ್ದೀರೋ ಅವರ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಿ ಈ KYC ಅನ್ನ ಮಾಡ್ಕೊಂಡು ನೀವು ಇಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಂಪೂರ್ಣವಾಗಿ ಸಲ್ಲಿಸಬಹುದು. ಜೊತೆಗೆ ಇನ್ನಿತರ ಸಾಕಷ್ಟು ಸೇವೆಗಳಿಗೆ ಕೂಡ ನೀವೇನ್ ಮಾಡಬಹುದು, ಇಲ್ಲಿಂದ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು. ಓಕೆನಾ, ಇದರಲ್ಲಿ ಗೊತ್ತಾಗಿದೆ ಸರ್. ಮತ್ತೆ ಇನ್ನು ಯಾವುದರಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು ಅಂದ್ರೆ ಇವತ್ತು ನಾಡ ಕಚೇರಿಯಲ್ಲಿ ನಿಮ್ಗೆ ಕಾಸ್ಟ್ ಇನ್ಕಮ್ ಆಗಿರಬಹುದು ಎಲ್ಲವನ್ನು ಕೂಡ ಅದರಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು. ಮತ್ತೆ ಇನ್ನೊಂದು ಕೂಡ ಇದ್ದಿರುತ್ತೆ, ಹೆಚ್ಚಿನ ಸೇವೆಗಳನ್ನ ಪಡಿಬೇಕಾಗಿತ್ತು ಅಂದ್ರೆ ನಾವೇನ್ ಮಾಡ್ಬೇಕು, ಇಲ್ಲಿಂದ ನಾವೇನ್ ಮಾಡ್ಬೇಕಾಗತ್ತೆ, ಸೇವಾ ಸಿಂಧು ಲಾಗಿನ್ ಅಂತ ಬಂದಿರತ್ತೆ. ಸೇವಾ ಸಿಂಧು +1 ಅಂತ ಬರುತ್ತೆ. ಇದನ್ನು ಕೂಡ ಸಿಟಿಸನ್ ಲಾಗಿನ್ ಆಗಿರುತ್ತೆ. ಉಚಿತವಾಗಿ ನೀವೇನ್ ಮಾಡಬಹುದು, ಲಾಗಿನ್ ಅನ್ನ ಮಾಡಿಕೊಂಡು ಸಂಪೂರ್ಣವಾಗಿ ಇದರಲ್ಲಿ ಕೂಡ ಸಾಕಷ್ಟು ಸೇವೆಗಳಿಗೆ ನೀವೇನ್ ಮಾಡಬಹುದು, ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದು. ಇವೆರಡು ವೆಬ್ಸೈಟ್ಗಳು ನಿಮಗೆ ಗೊತ್ತಿದ್ರೆ ಸಾಕು. ಯಾವುದೇ ರೀತಿಯಿಂದ ಮತ್ತೆ ಇನ್ನಿತರ ಯಾವುದೇ ಸೇವಾ ಕೇಂದ್ರ ಆಗಿರ್ಬೋದು, ಆ ಕೇಂದ್ರ ಈ ಕೇಂದ್ರ ಅಂತ ಸುಮ್ಮನೆ ಅವುಗಳ ಬೆನ್ನ ಹತ್ತಿ ನೀವು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡು ಕೂಡೋಕ್ಕಿಂತ ಮುಂಚೆ ನೀವು ಈ ಒಂದು ಸೇವೆಗಳ ಮುಖಾಂತರ ಏನ್ ಮಾಡಬಹುದು, ಜನರಿಗೆ ಬೇಕಾಗಿರುವಂತಹ ಸೇವೆಗಳನ್ನು ನೀವು ಸಂಪೂರ್ಣವಾಗಿ ಒದಗಿಸಬಹುದು. ಓಕೆ, ಸೇವಾ ಸಿಂಧು ಅಂತ ನಮಗೆ ಸಂಪೂರ್ಣವಾಗಿ ಪೇಜ್ ಓಪನ್ ಆಗುತ್ತೆ. ಓಪನ್ ಆದ ನಂತರ ಇದರಲ್ಲಿ ಕೂಡ ನೀವೇನ್ ಮಾಡಬಹುದು, ಜಸ್ಟ್ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಿ ಮತ್ತೆ ಫೋನ್ ನಂಬರ್ ಹಾಕಿ ನೀವು ಲಾಗಿನ್ ಅನ್ನ ಮಾಡಿಕೊಂಡು ಇಲ್ಲಿಂದ ಒಂದು ಯೂಸರ್ ID ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೋಬಹುದು. ಓಕೆನಾ, ನಾನು ಇನ್ನೊಂದು ಸರ್ತಿ ಸೇವಾ ಸಿಂಧು ಅಂತ ಓಪನ್ ಮಾಡ್ಕೋತಾ ಇದೀನಿ. ಸೇವಾ ಸಿಂಧು ಪ್ಲಸ್ ಓಪನ್ ಮಾಡ್ಕೊಳ್ಳೋಣ. ಸ್ವಲ್ಪ ಸರ್ವರ್ ಸ್ಲೋ ಇತ್ತು ಅಂದ್ರೆ ಈ ರೀತಿಯಾಗಿ ಆಗ್ತಾ ಇರತ್ತೆ, ವೇಟ್ ಮಾಡಬೇಕು. ಓಕೆ, ನೋಡಬಹುದು ಸೇವಾ ಸಿಂಧು ಪ್ಲಸ್ ಒಂದು ಓಪನ್ ಆಗ್ತಿದ್ದಾನೆ. ಸಿಟಿಸನ್ ಲಾಗಿನ್ ಆಗಿರುತ್ತೆ. ಇದಕ್ಕೆ ಯಾವುದೇ ರೀತಿಯಿಂದ ಆ ಒಂದು ಹಣ ಕಟ್ಟಿ ಲಾಗಿನ್ ಮತ್ತೆ ಪಾಸ್ವರ್ಡ್ ತಗೊಳ್ಳುವಂತ ಅವಶ್ಯಕತೆ ಇರುವುದಿಲ್ಲ. ಡೈರೆಕ್ಟ್ ಆಗಿ ನೀವೇನ್ ಮಾಡಬಹುದು, ನಿಮ್ ಕಡೆ ಯೂಸರ್ ID ಪಾಸ್ವರ್ಡ್ ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ನೀವು ನ್ಯೂ ಯೂಸರ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಹೊಸದಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಿ ಅಥೆಂಟಿಕೇಶನ್ ಮಾಡ್ಕೊಂಡು ನೀವು ಅರ್ಜಿಯನ್ನ ಸಂಪೂರ್ಣವಾಗಿ ಸಲ್ಲಿಸಿಕೊಂಡು ಯೂಸರ್ ID ನಿಮ್ಮ ಮೊಬೈಲ್ ನಂಬರ್ ಆಗಿರುತ್ತೆ. ಮೊಬೈಲ್ ನಂಬರ್ಗೆ OTP ಅನ್ನ ತಗೊಂಡು ರಿಜಿಸ್ಟ್ರೇಷನ್ ಮಾಡಿ ನೀವು ಈ ಒಂದು ಸೇವಾ ಕೇಂದ್ರ ಕೂಡ ಓಪನ್ ಮಾಡ್ಕೋಬಹುದು. ಇದರಲ್ಲಿ ಕೂಡ ನಾಡ ಕಚೇರಿಗಿಂತಲೂ ಜಾಸ್ತಿ ಸೇವೆಗಳು ನಮಗೆ ಲಭ್ಯವಾಗಿರುತ್ತೆ. ಇದರಲ್ಲಿ ನಿಮಗೆ ಬೇಕಾಗಿರುವಂತಹ ಸೇವೆಗಳಿಗೆ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದು. ಜೊತೆಗೆ ಸರ್ ನಮಗೆ ಸಪೋಸ್ KPSC ಆಗಿರ್ಬೋದು, ಬೇರೆ ಬೇರೆ ನೌಕರಿಗಳಿಗೆ ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು ಅಂದ್ರೆ ನೀವೇನ್ ಮಾಡ್ಬೇಕಂದ್ರೆ ಯಾವುದಕ್ಕೆ ಅರ್ಜಿಯನ್ನ ಸಲ್ಲಿಸ್ತಾ ಇದೀರಿ ಆ ಒಂದು ವೆಬ್ಸೈಟ್ಗೆ ಹೋಗಬೇಕು. ಆ ಒಂದು ವೆಬ್ಸೈಟ್ಗೆ ಹೋಗಿ KPSC ಅಂತ ಜಸ್ಟ್ ನೀವು ಕ್ಲಿಕ್ ಅನ್ನ ಮಾಡಿದ್ರೆ ಸಾಕು. ಇಲ್ಲಿ ಸಂಪೂರ್ಣವಾಗಿ ಅದರದೇ ಆಗಿರುವಂತಹ ಅಫಿಷಿಯಲ್ ಪೇಜ್ ಇರೋ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮ್ಯುನಿಕೇಶನ್ ಅಂತೇಳಿ. ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ನೀವೇನ್ ಮಾಡಬಹುದು, ಇದರಲ್ಲಿ ಕರೆದಿರುವಂತಹ ಒಂದು ಸೇವೆಗಳಿಗೆ ಅಥವಾ ನೌಕರಿಗಳಿಗೆ ನೀವು ಅಪ್ಲಿಕೇಶನ್ ವನ್ನ ಸಂಪೂರ್ಣವಾಗಿ ಸಲ್ಲಿಸಬಹುದು. ಜೊತೆಗೆ KPSC ಆಗಿರಬಹುದು, ಇತರೆ ಯಾವುದಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಿ ಅದರ ಒಂದು ವೆಬ್ಸೈಟ್ ಇದ್ದಿರುತ್ತೆ. ಅಲ್ಲಿ ಹೋಗಿ ನೀವು ಏನ್ ಮಾಡಬಹುದು, ಡೈರೆಕ್ಟ್ ಆಗಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ. ಗೊತ್ತಾಗ್ತಿದೆ, ಇದನ್ನು ಕೂಡ ಓಪನ್ ಮಾಡ್ಕೋಬಹುದು. ಮತ್ತೆ ಇಲ್ಲಿಂದ ಸಾಕಷ್ಟು ಅವಕಾಶಗಳು ಕೂಡ ಇದ್ದಿರುತ್ತೆ. KPSC ಆಗಿರಬಹುದು ಮತ್ತೆ ಇನ್ನಿತರ ಸೇವೆಗಳಿಗೂ ಕೂಡ ನೀವೇನ್ ಮಾಡಬಹುದು, ಇಲ್ಲಿಂದ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ. ಸಪೋಸ್ KSP ಅಂತ ನಾವು ಟೈಪ್ ಮಾಡ್ಕೊಳ್ಳೋಣ. ಇಲ್ಲಿನೂ ಕೂಡ ನೀವೇನ್ ಮಾಡಬಹುದು, KSP ರಿಕ್ವೈರ್ಮೆಂಟ್ ಅಂತ ಬಂದಿರುತ್ತೆ. ಇಲ್ಲಿಂದಾನು ಕೂಡ ನೀವೇನ್ ಮಾಡಬಹುದು, ಕರ್ನಾಟಕ ಪೊಲೀಸ್ ವೆಬ್ಸೈಟ್ ಗೆ ಹೋಗಿ ಇಲ್ಲಿಂದಾನು ಕೂಡ ನೀವು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ. KSB requirement.in ಅಂತ ಬಂದಿರುತ್ತೆ. ಇದರ ಮೇಲೆ ಕೂಡ ನೀವು ಕ್ಲಿಕ್ ಅನ್ನ ಮಾಡಿಕೊಂಡು ಇವತ್ತು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಕರೆದಿರುವಂತಹ ಒಂದು ಪೊಲೀಸ್ ನೇಮಕಾತಿಗಳ ಬಗ್ಗೆ ಮಾಹಿತಿ ಕೂಡ ನೀವೇನ್ ಮಾಡಬಹುದು, ಇಲ್ಲಿಂದ ಪಡೆಯಬಹುದು. ಹಾಗೇನೆ ನೀವೇನ್ ಮಾಡಬಹುದು ಅಂದ್ರೆ ಯಾವುದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಅದರದೇ ಆಗಿರುವಂತಹ ಒಂದು ವೆಬ್ಸೈಟ್ ಗೆ ಹೋಗಿ ಡೈರೆಕ್ಟ್ ಆಗಿ ಅಲ್ಲಿಂದ ನೀವೇನ್ ಮಾಡಬಹುದು, ಒಂದು ಅಲ್ಲಿ ಕರೆದಿರುವಂತಹ ನೇಮಕಾತಿಗಳಿಗೆ ನೀವು ಡೈರೆಕ್ಟ್ ಆಗಿ ಅರ್ಜಿಯನ್ನ ಸಲ್ಲಿಸ್ಕೋಬಹುದು. ಈ ರೀತಿಯಾಗಿ ನಾವೇನ್ ಮಾಡಬಹುದು, ಸರ್ಕಾರದ ಸೇವೆಗಳಿಗೆ ಅಪ್ಲಿಕೇಶನ್ KSB ಅಪ್ಲಿಕೇಶನ್ ಅಂತ ಇದ್ದಿರುತ್ತೆ. ಮತ್ತೆ ಇತರೆ ಸರ್ಕಾರಿ ಯಾವ ಒಂದು ನೌಕರಿಗಳಿಗೆ ನೀವು ಅರ್ಜಿಯನ್ನ ಸಲ್ಲಿಸ್ತಾ ಇದ್ದೀರೋ ಅದರದೇ ಆದಂತಹ ಆಫೀಸಿಯಲಿ ವೆಬ್ಸೈಟಿನ ಹೆಸರನ್ನ ನೀವು ಜಸ್ಟ್ ಟೈಪ್ ಮಾಡ್ಕೊಂಡು ಸರ್ಚ್ ಮಾಡಿದ್ರೆ ಅಲ್ಲಿ ನಿಮ್ಗೆ ಕರೆದಿರುವಂತಹ ನೇಮಕಾತಿ ಲಿಸ್ಟ್ ಆಗಿರ್ಬೋದು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಸಿಗುತ್ತೆ. ಅಲ್ಲಿ
ಅಲ್ಲಿಂದಾನು ಕೂಡ ನೀವೇನ್ ಮಾಡಬಹುದು, ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸ್ಕೋಬಹುದು. ಓಕೆನಾ, ಸ್ವಲ್ಪ ಸರ್ವರ್ ಬಿಸಿ ಇರಬಹುದು ಅಥವಾ ಇಂಟರ್ನೆಟ್ ಸ್ಲೋ ಇರಬಹುದು, ಹಾಗಾಗಿ ಈ ರೀತಿಯಾಗಿ ಬರ್ತಾ ಇದೆ. ಓಪನ್ ಆಗುತ್ತೆ, ಸಂಪೂರ್ಣವಾಗಿ ಎಲ್ಲಾ ವೆಬ್ಸೈಟ್ ಗಳು ಕೂಡ ನಿಮ್ಮಲ್ಲಿ ಕೂಡ ಓಪನ್ ಆಗುತ್ತೆ. ಓಪನ್ ಮಾಡಿಕೊಂಡು ಅಲ್ಲಿ ಎಲ್ಲಾ ಡೀಟೇಲ್ಸ್ ಅನ್ನ ಪಡೆದುಕೊಂಡು ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸ್ಕೋಬಹುದು. ದಯವಿಟ್ಟು ಬಹಳಷ್ಟು ಜನ ಕೇಳ್ತಾ ಇದ್ರು, ಸರ್ ನಾವು ಯಾವ ರೀತಿಯಾಗಿ ಇವತ್ತು ನಾಗರಿಕ ಸೇವೆಗಳನ್ನ ಕೊಡಬೇಕು ಸರ್ ಜನರಿಗೆ ಅಂದ್ರೆ ನೀವೇನ್ ಮಾಡಬಹುದು, ಒಂದು ನಾಡ ಕಚೇರಿ ವೆಬ್ಸೈಟ್ ಮುಖಾಂತರ ಕೊಡಬಹುದು, ಇನ್ನೊಂದು ನೀವೇನ್ ಮಾಡಬಹುದಪ್ಪ ಅಂದ್ರೆ ನಾಡ ಕಚೇರಿ ವೆಬ್ಸೈಟ್ ಮುಖಾಂತರ ಕೊಡಬಹುದು, ಇನ್ನೊಂದು ಸೇವಾ ಸಿಂಧು ಮುಖಾಂತರ ಕೂಡ ನೀವು ಉಚಿತವಾಗಿ ಯಾವುದೇ ರೀತಿಯಿಂದ ಲಾಗಿನ್ ಐಡಿ ಇಲ್ಲದೇನೆ ಜನರಿಗೆ ಸೇವೆಯನ್ನ ಒದಗಿಸಬಹುದು. ದಯವಿಟ್ಟು ಹೇಳಿರುವಂತ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬಾರ್ದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ